ಇನ್ನು ಕೆಲವೇ ನಿಮಿಷಗಳಲ್ಲಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಕೂಡ ಅವರ ಹುಟ್ಟೂರು ಸೋಮನಹಳ್ಳಿ ಕೂಡ ಆಗಮಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಅಂತಿಮ ದರ್ಶನ ಪಡೆಯೋದಕ್ಕೂ ಕೂಡ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ಡಿ ಸಿ ತಮ್ಮಣ್ಣವರು ನಮ್ಮ ಜೊತೆಲಿದ್ದಾರೆ. ಸರ್, ತಾವು ಕಂಡಂತೆ ಎಸ್ ಎಂ ಕೃಷ್ಣ ಅವರು ಸರ್ ಮೊದಲೆಲ್ಲ ಹೇಳುವಂಥದ್ದು. ನಾನು ಕಂಡಂಥ ಎಸ್ ಎಂ ಕೃಷ್ಣ ಅವರು ಅಂದರೆ ಅಂಥ ಒಬ್ಬ ಸಜ್ಜನ ರಾಜಕಾರಣಿಯನ್ನು, ಆಮೇಲೆ ಮಾನವೀಯತೆ ಇರತಕ್ಕಂಥ ರಾಜಕಾರಣಿಗಳನ್ನು ನಾನು ಯಾವತ್ತೂ ಇಲ್ಲಿವರೆಗೂ ಕೂಡ ನೋಡಿಲ್ಲ. ಎಸ್ ಎಂ ಕೃಷ್ಣ ಅವ್ರು ಬಿಟ್ಟರೆ ಬೇರೆಯವ್ರನ್ನ ನೋಡಿಲ್ಲ. ಅಂದರೆ ಅವರು ವಯಸ್ಸಿನ ಅಂತರ ಇರಲಿಲ್ಲ, ಅಧಿಕಾರದ ಅಂತರ ಇರಲಿಲ್ಲ. ನಾವು 99ರಲ್ಲಿ ನಾನು ಮೊದಲ ಬಾರಿಗೆ ಶಾಸಕನಾಗಿ ಬಂದರೂ ಕೂಡ ನನಗೆ ಒಬ್ಬ ಮಂತ್ರಿಗೆ ಕೊಡ್ತಾ ಇರ್ತಕ್ಕಂಥ ಹೆಚ್ಚಿನ ಗೌರವವನ್ನು ಕೊಡ್ತಾಯಿದ್ರು. ನನ್ನ ಮಾತುಗಳನ್ನ ಆಲಿಸ್ತಾಯಿದ್ರು. ನಾನು ಹೇಳಿದಂಥ ಯೋಜನೆಗಳನ್ನು, ಅಂದರೆ ರಾಜ್ಯದ ಹಿತದೃಷ್ಟಿಯಿಂದ ಹೇಳಿದಂಥ ಯೋಜನೆಗಳೆಲ್ಲವನ್ನೂ ಕೂಡ ಜಾರಿಗೆ ತಂದರು. ಅದೊಂದು ಹೆಮ್ಮೆ ಇದೆ ನನಗೆ. ಒಂದಲ್ಲ ಎರಡಲ್ಲ, ಅನೇಕ ಯೋಜನೆಗಳು, ವಿಕಾಸಸೌಧದಿಂದ ಹಿಡಿದು ಮೈಸೂರು ಬೆಂಗಳೂರು ಹೆದ್ದಾರಿಯಿಂದ ಹಿಡಿದು ಸ್ತ್ರೀ ಶಕ್ತಿ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಸಂಘದಿಂದ ಹಿಡಿದು ಸ್ವಚ್ಛ ಗ್ರಾಮ ಯೋಜನೆಯಿಂದ ಹಿಡಿದು ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿಯಿಂದ ಹಿಡಿದು ಎಲ್ಲವನ್ನೂ ಕೂಡ ನಾವು ಹೇಳೋದನ್ನು ಜಾರಿಗೆ ತಂದರು. ಮಂಡ್ಯ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಅವತ್ತು 20,000 ಕೋಟಿ ಬಡ್ಜೆಟು. ನಾನು ಹೇಳಿದೆ, ಗ್ರಾಮೀಣ ರಸ್ತೆಗಳು ಚೆನ್ನಾಗಬೇಕು, ರೈತರ ಸರಕು ಸಾಗಾಣಿಕೆಗೆ ಅನುಕೂಲ ಆಗಬೇಕು. ಏಕೆಂದರೆ ಒಂದು ಸಾರಿ 3 ಸಾರಿ ಸಾಗಿಸುವಂಥದ್ದನ್ನು ಒಂದೇ ಸಾರಿ ಸಾಗಿಸುವಂಥ ರಸ್ತೆಗಳು ನಿರ್ಮಾಣ ಆಗಬೇಕು ಅಂತ ಹೇಳಿದ್ಮೇಲೆ 300 ಕೋಟಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ರು. 3 ವರ್ಷಕ್ಕೆ 100 ಕೋಟಿ ಹಾಗೆ ಒಂದು ವರ್ಷದ್ದು ಬಡ್ಜೆಟ್ ಇದು 100 ಕೋಟಿ ನಾವು ಪ್ಲ್ಯಾನ್ ಮಾಡಿ ಟೆಂಡರು ಮಾಡಿ ಕೆಲಸ ಮಾಡಿಸಿದ್ವಿ. ಆದರೆ 2ನೇದು 3ನೇದು ಬಂದಾಗ ಮೈಸೂರು ಬೆಂಗಳೂರು ಹೆದ್ದಾರಿ ಪ್ರಶ್ನೆ ಬಂತು. ಟೊಯೋಟೋದವ್ರು ಬಂದು ಬಿಡದಿವರೆಗೆ 4 ಪದದ ರಸ್ತೆ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಹೇಳಿದೆ, ಬಿಡದಿವರೆಗಾದರೆ ಬೇಕೇ ಆಗಿಲ್ಲ ಅಂದೆ. ನೀನು ಏನು ಹೇಳ್ತೀಯ, ಯಾಕೆ ಬೇಕಾಗಿಲ್ಲ ನೀನು ಅಂದರು. ನಾನು ಮಾಡೋದಾದರೆ ಬೆಂಗಳೂರು ಮೈಸೂರು ಮಾಡಿ, ಇಲ್ಲದಾದರೆ ಬೇಕಾಗಿಲ್ಲ ಅಂದೆ. ನೀನು ಎಲ್ಲ ಹೇಳ್ತೀಯ, ಹಣ ಇಲ್ಲಿಂದ ತರೋದು ಅಂದರು. ಒಂದು ಕೆಲಸ ಮಾಡಿ, ಮಂಡ್ಯ ಜಿಲ್ಲೆಗೆ 300 ಕೋಟಿ ಕೊಟ್ಟಿದ್ದೀರಾ, ಇನ್ನೂ 200 ಕೋಟಿ ಇದೆ, ಉಳಿದು ಒಂದು 100-125 ಕೋಟಿ ಆಗ್ತದೆ, ಹಾಕೊಂಡು ಮಾಡಿ ಬೆಂಗಳೂರು ಮೈಸೂರು. ಆಮೇಲೆ ಬೇಕಾದ್ರೆ ಮಾಡೋಣ, 2000 ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರನೇ ಗೆದ್ದು ಬರ್ತದೆ, ಆವಾಗ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಮಾಡೋದು ವರ್ಣರಂಜಿತ ರಾಜಕಾರಣ. ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ರಾಜಕಾರಣ ಮಾಡಿದ್ದಾರೆ, ತಾವು ಕೂಡ ರಾಜಕಾರಣ ಮಾಡಿದ್ದಾರೆ. ಪಕ್ಷಗಳು ಬೇರೆ ಬೇರೆ ಆಗಿದ್ವು ಸರ್. ಅವರು ಯಾವುದನ್ನು ಪಕ್ಷ ದ್ವೇಷ ಆಗಿರಲಿಲ್ಲ. ಆಮೇಲೆ ಯಾರನ್ನೂ ಕೂಡ ದ್ವೇಷ ಮಾಡ್ತಾ ಇರಲಿಲ್ಲ. ಕೆಲವು ಸಾರಿ ತಿಳ್ಕೊಂಡಿದ್ದಾರೆ ಅಷ್ಟೇ. ಕೆಲವು ಬಾರಿ ಅವ್ರ ಒತ್ತಡಗಳಿಂದ ಕೆಲವು ತೀರ್ಮಾನ ತಗೊಂಡು ಕೂಡ ಅವರು ವೈಯಕ್ತಿಕವಾಗಿ ಯಾರನ್ನೂ ಕೂಡ ದ್ವೇಷ ಮಾಡಿದವರಲ್ಲ. ನನಗೆ ಗೊತ್ತಿದೆ, ಅದನ್ನು ನಾನು ಹತ್ತಿರದಲ್ಲಿದ್ದರಿಂದ ನಾನು ಅರ್ಥಕೊಂಡಿದ್ದೇನೆ. ನನಗೆ ಒಂದು ಬಾರಿ ಮಂತ್ರಿಗಿರಿ ಅವ್ರ ಕಾಲದಲ್ಲೇ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಕೈ ತಪ್ಪಿತು. ನಾನು ಆದರೂ ಕೂಡ ನಾನು ಅವತ್ತು ಇದು ಮಾಡಲಿಲ್ಲ, ಅವ್ರಿಗೆ ಹೋಗಿ ಒತ್ತಡ ಆಗಲಿಲ್ಲ, ನಾನು ಬೇಡಲಿಲ್ಲ. ಅದು ಅವ್ರ ಮನಸ್ಸಿನಲ್ಲಿ ಇತ್ತು, ಎಲ್ಲೋ ಒಂದು ಕಡೆ ಇತ್ತು. ನನ್ನನ್ನು ಅದೇ ರೀತಿ ಪ್ರೀತಿಯಿಂದ ಸಹೋದರನ ರೀತಿಯಲ್ಲೇ ಕಾಣ್ತಾಯಿದ್ರು. ನಾನು ಪಕ್ಷಗಳನ್ನು ಬದಲಾವಣೆ ಮಾಡಿದ್ರು ಕೂಡ ನಾನು BJPಗೆ ಹೋದೆ, ಆನಂತರ JDSಗೆ ಬಂದೆ. ಆದರೂ ಕೂಡ ಅವರು ಯಾವತ್ತೂ ಕೂಡ ನನ್ನನ್ನು ಬೇರೆ ಕೆಟ್ಟ ದೃಷ್ಟಿಯಿಂದ ನೋಡಿದವರು ಅಲ್ಲವಲ್ಲ, ಅದೇ ಪ್ರೀತಿ ವಿಶ್ವಾಸದಿಂದ ನೋಡ್ತಾಯಿದ್ರು. ಅವರಲ್ಲಿಂದ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ, ಮನೆಗೆ ಹೋದರೆ ಕಾರ್ವರೆಗೂ ಬಂದು ಕಳಿಸ್ಬಿಟ್ಟು ಕಾರ್ ಹಚ್ಬಿಟ್ಟು ಹೋಗ್ತಾಯಿದ್ರು. ನಾವು ಬಾಗಿಲಲ್ಲಿ ನಿಂತ್ಕೊಂಡು ಒತ್ತಾಯ ಮಾಡಿದ್ರು, ಬ್ಯಾಡಿ ಸ್ಟಾರ್ ಹೊರಗಡೆ ಬರಬೇಡಿ, ನೀವು ಹೋಗಿ ಅಂದರೆ ಇಲ್ಲ ಬಾತಮ್ಮಣ್ಣ ಅಂಥೇಳಿ. ಅದು ಒಂದು ದೊಡ್ಡ ಗುಣ. ನಾವು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಯಾವ ಲೆಕ್ಕ ನಾವು. ತಮ್ಮ ಪಕ್ಷದ ಮತ್ತು ಬೇರೆ ಯಾರು ನಾಯಕರು ಪಾಲ್ಗೊಳ್ತಿದ್ದಾರೆ ಸರ್ ಈ ಅಂತಿಮ? ಕುಮಾರಸ್ವಾಮಿ ಅವರು ಇವಾಗ ಬರ್ತಾರೆ, ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ಎಲ್ಲರೂ ಬರ್ತಾರೆ. ಅವ್ರ ಬಗ್ಗೆ ಯಾರಿಗೂ ಕೂಡ ಅಗೌರವ ಇಲ್ಲ, ದ್ವೇಷ ಇಲ್ಲ. ಆಯ್ತು. ಇದಿಷ್ಟು ಕೂಡ ಮಾಜಿ ಸಚಿವರಾದಂಥ ಡಿ ಸಿ ತಮ್ಮಣ್ಣವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ.